ಕೇರಳದ ವಯನಾಡಿನ ಸುತ್ತಮುತ್ತ ಮಳೆ ಜಾಸ್ತಿಯಾಗಿ ಭೂಕುಸಿತ ಉಂಟಾಗಿರುವುದರಿಂದ ಕಬಿನಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ಜಲಾಶಯದಿಂದ 80,000 ಕ್ಯೂಸೆಕ್ಗಳಷ್ಟು ನೀರನ್ನು ಹೊರಬಿಡಲಾಗುತ್ತಿದೆ. ಕಬಿನಿ ಜಲಾಶಯದ ಕೆಳಹರಿವಿನ ಭಾಗದ ತಗ್ಗು ಪ್ರದೇಶದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳು ಸೂಚಿಸಿರುತ್ತಾರೆ. ಮತ್ತಷ್ಟು 1000 ಕ್ಯೂಸೆಕ್ಸ್ಗಳು ನೀರು ಹೆಚ್ಚಾಗುವ ಸಂಭವವಿದ್ದು, ದಯವಿಟ್ಟು ತಗ್ಗು ಪ್ರದೇಶದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿ ಮಾಡಿರುತ್ತಾರೆ. ಈಗಾಗಲೇ ಕಬಿನಿ ಜಲಾಶಯದಿಂದ 80,000 ಕ್ಯೂಸೆಕ್ಗಳ ನೀರನ್ನು ಹೊರಬಿಡಲಾಗುತ್ತಿದ್ದು, ಕೆಲವು ಸಂಪರ್ಕ ರಸ್ತೆಗಳು ಕೂಡ ಕಡಿತಗೊಂಡಿರುತ್ತವೆ. ಮತ್ತಷ್ಟು ನೀರು ಹೆಚ್ಚಾಗುವ ಸಂಭವವಿದ್ದು, ಸರಗೂರಿನ ತುಮ್ಮಸೋಗೆ ಸೇತುವೆ ಮುಳುಗಡೆ ಆಗುವ ಭೀತಿಯಲ್ಲಿದೆ. ಈಗಾಗಲೇ ಕೇರಳ ವಯನಾಡಿನಲ್ಲಿ ಅಪಾರ ಹಾನಿ ಸಂಭವಿಸಿ 48 ಜನ ಸಾವನ್ನಪ್ಪಿರುವ ಸುದ್ದಿ ತಿಳಿದು ಬಂದಿರುತ್ತದೆ.